ವಾ, ಎಷ್ಟೊಂದು ಸುಂದರವಾಗಿದೆ ಈ ಜಗತ್ತು. ಈ ಜಗತ್ತಿನಲ್ಲಿ ಅತಿ ಸುಂದರವಾಗಿ ಕಾಣುವನು ಆ ನನ್ನ ರಾಜ. ಆ ಬೀರೇಶ ನನ್ನ ಕೈ ಹಿಡಿದು ಕೈ ಕುಂಚಿದಾಗ ಈ ಜಗತ್ತಿನಲ್ಲಿ ನಮ್ಮಂತ ಶ್ರೇಷ್ಠ ಪ್ರೇಮಿಗಳು ಯಾರೂ ಇಲ್ಲ ಅಂತ ಭಾವಿಸಿದ್ದೆ. ಆದ್ರೆ ಆ ಕನಸು ನನಸಾಗಿ ದಿನನಿತ್ಯ ನೊಡನೆ ಕೂಡಿ ಬಾಳಬೇಕೆಂಬ ಆಸೆ ನನ್ನದು. ಬೀರೇಶ ಅವತ್ತು ಒಂದು ದಿನ ಭೇಟಿಯಾದ ನನಗೆ ಇವತ್ತಿನವರೆಗೂ ಇನ್ನೂ ಭೇಟಿಯಾಗಿಲ್ಲ ನನಗೆ. ಬೀರೇಶ, ಎಲ್ಲಿರ್ವಿ ಬಾ ಬೀರೇಶ, ನಿನ್ನ ಪ್ರೇಮದ ಅಪ್ಪಿಗೆಯಲ್ಲಿ ನನ್ನನ್ನು ಬಿಗಿದಪ್ಪು ಬಾ ಬೀರೇಶ, ಬಿಗಿದಪ್ಪು ಬಾ. ಕನಸು ಕಾಣಬೇಡ ಕಣೆ ಮೇಲೆ, ಇಲ್ಲದವರ ಕನಸು ಕಂಡು ಕೈಲಾಸ ಸೇರಬೇಡ. ಯಾರು ಯಾರು ನೀನು? ಹಪ್ಪು ಬಾ ಎಂದು ಹಾತರ ಪಡೆದಿಂದ ಆಸೆಯಿಂದ ಕೂಗಿದಲ್ಲ ಆ ನೀನು ಕೂಗು ಈ ಭೂಗತನ ಎದೆ ಪಡೆದು ಎಬ್ಬಿಸಿಕೊಂಡು ಬಂದಂತಾಯ್ತು. ಓಹೋ, ನೀನಾ? ನಾನೇ ಯಾಕೆ ಸುಟ್ಟಿ? ನಾನೆಂದು ತಕ್ಷಣ ನಿನ್ನ ಎದೆ ಹೊಡೆದ ನೀರಾಯ್ತಾ? ಚೇಚಿ, ಹಾಗೇನಿಲ್ಲ. ನನ್ನ ಎದೆ ಒಡೆದು ನೀರಾಗುವುದಕ್ಕೆ ಈ ಸೃಷ್ಟಿಯ ಎದೆ ಐಸಲ್ಲ. ಹರಿಸಲ್ಲ. ನೋಡು ಸೃಷ್ಟಿ, ನಿನ್ನ ಎದೆ ಎಷ್ಟು ಗಟ್ಟಿಯಾಗಿದ್ದರು ನಿನ್ನ ಎದೆಯನ್ನು ಕರಗಿಸಿ ನೀರು ನಂಗೆ ತಿಳುವರಾಗಿ ಮಾಡುವ ಪ್ರಚಂಡ ಪ್ರತಾಪಿ ನಾರಾಯಣ ರೆಡ್ಡಿ. ಬಾ ಸೃಷ್ಟಿ, ಇಚ್ಛೆಯಿಂದ ಬಂದು ಮುತ್ತಿಗೆ ಬಾ ನನಗೆ. ಕಾಣದ ಕತ್ತೆ, ಎಷ್ಟು ಸಲ ಹೇಳಬೇಕು ನಿನಗೆ? ಕಂಡವರ ಹೆಣ್ಣಿಗೆ ಕಣ್ಣು ಹಾಕಿದ್ರೆ ನಿನ್ನ ಕಣ್ಣನ್ನೇ ಕೇಳುವರು. ಎಚ್ಚರ ಎಚ್ಚರ. ಸೃಷ್ಟಿ, ಕಂಡ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ಕಣ್ಣು ಹಾಕೋದು ನನ್ನ ಚಟ. ನಿನ್ನನ್ನು ಬಿಟ್ಟರೆ ಎಂದಿಗೆ ಬರಲಾರದು ನಿನಗ ಪರಿಪಾಠ. ಮಾಡಲೇ ಈ ನಾರಾಯಣ ರೆಡ್ಡಿ ಒಡೆಯನ್ನು ಕೂಡಿ ಸ್ವರ್ಗ ಸುಖ ಪಡೆಯುವ. ಕೈ ಬಿಡು ಪಾಪಿ. ನಿನ್ನೊಡನೆ ಕೂಡಿ ಸ್ವರ್ಗ ಸುಖ ಪಡೆಯುವುದಕ್ಕೆ ನನಗೇನು ನಿನ್ನಂತ ಹೇಸಿ ವಂಶವಲ್ಲ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನನಗೆ ದಾರಿ ಬಿಡು. ಇಲ್ಲವಾದ್ರೆ ಮೊದಲೇ ನನ್ನ ಕ್ರಾಂತಿ ವೀರ. ಒಂದು ವೇಳೆ ಅವನಿಗೇನಾದ್ರೂ ಈ ವಿಷಯ ಗೊತ್ತಾಗ್ತದೆ ನಿನ್ನನ್ನು ಕಚಕಚನೆ ಕಡಿದು ಈ ನಿನ್ನ ನಾಯಿ ಮರಿಗಳಿಗೆ ನಿನ್ನ ಹೇಸಿ ಮಾಂಸವನ್ನು ಹಾಕದೇ ಬಿಡಲಾರ. ಸೃಷ್ಟಿ, ನೀನು ಹಾಡುವ ಮಾತು ಹಾಡಿಗಳಿಗೆ ಮಾತ್ರ. ನನ್ನಂತ ಸೂರ್ಯನಿಗೆಲ್ಲ ಧೈರ್ಯವಂತ, ಶಕ್ತಿವಂತ, ಹಣವಂತನೆಂದು ಕರೆಸಿಕೊಂಡು ಈ ಸಾರ್ವಭೌಮನ ಮುಂದೆ ನಿನ್ನನ್ನ ಯಾವಾಗ ಲೆಕ್ಕ? ಸುಮ್ಮನೆ ನಿನ್ನ ಅಮ್ಮಿದ್ದಾನೆಂದು ಕರೆಸಿ ನನ್ನ ರುದ್ರ ಪ್ರತಾಪಕ್ಕೆ ಸಿಲುಕಿ ನೀನು ಈ ಸಮಾಜದಲ್ಲಿ ನಿನ್ನ ಶೀಲವನ್ನು ಕಳೆದುಕೊಂಡು ಸುಳಿಯಾಣ ಸೇರಬೇಡ. ಸತ್ತಿಲ್ಲದ ಬಂದು ನನ್ನನ್ನು ಸೇರು. ಹೊಲಸು ನಾಯಿ, ಇಂಥ ಮಾತನಾಡಲು ನಾಚಿಕೆ ಆಗುದಿಲ್ಲವೇ ನಿನಗೆ? ನಿನ್ನೊಡನೆ ಕೂಡಿ ಸದ್ದು ಇಲ್ಲದೆ ಎದ್ದು ಹೋಗುವುದಕ್ಕೆ ನಮ್ಮದು ಮಾನವಂತರ ಮನೆತನ, ನಿನ್ನ ಹಾಗೆ ದಾರಿ ಬಿಟ್ಟ ಮನೆತನವಲ್ಲ. ಒಳ್ಳೆ ಮಾತಿನಿಂದ ನನಗೆ ದಾರಿ ಬಿಟ್ಟರೆ ಸರಿ, ಇರದಿದ್ರೆ ನನ್ನ ಚಪ್ಪಲಿಯಿಂದ ಹೊಡೆದು ಬುದ್ಧಿ ಕಲಿಸಬೇಕಾಗುತ್ತದೆ. ಎಚ್ಚರ. ಏನನ್ನೇ ಸೃಷ್ಟಿ, ನೀನು
ನೀನು ನನ್ನ ಚಪ್ಪಲಿಂದ ಹೊಡಿತೀನಿ ಎಂದು ಈ ಭೂಲದ ಜಗತ್ತಿಗೆ ಪ್ರಸಿದ್ಧಿಯಾದ ನಿನ್ನಂತ ಸಾಕಷ್ಟು ಹೆಣ್ಣಿನ ಸವಿಸುತ್ತವನು ಉಂಡು ಈ ಪ್ರಯಾತಕರಿಗೆ ಚಪ್ಪಲಿಂದ ಹೊಡಿತೀನಿ ಎಂದು ನೀರಿನಲ್ಲಿರುವ ಬಟ್ಟೆ ಅಂತ ಹೊರಗುಟ್ಟಿಯಲ್ಲ. ಈಗಲೇ ನಾನೇ ನಿನ್ನ ಬಟ್ಟೆಯನ್ನು ಬಿಚ್ಚಿ ನಿನ್ನನ್ನು ಹೊತ್ತುಕೊಂಡು ಹೋಗಿ ನನ್ನ ಅರಮನೆಯ ಮಂಚದ ಮೇಲೆ ನಿನ್ನನ್ನು ಕೆಡವಿ ನಿನ್ನ ಮೈಸುಕವನ್ನು ಉಂಡ ಬಾಯಿ ಸಿಪ್ಪಿ ಅಂತ ಬಿಸಾಕದಿದ್ದಾಗ ನನ್ನ ಹೆಸರು ನಾರಾಯಣ ರೆಡ್ಡಿನೇ ಅಲ್ಲ. ಬಾ ಕಮಾನ್ ಡಾರ್ಲಿಂಗ್ ಕಮಾನ್. ಇಲ್ಲಿ ಯಾರೋ ಹೆಣ್ಣು ಮಗು ಕುಯ್ದಂತ ಆಯ್ತು, ಕಾಪಾಡಿ ಕಾಪಾಡಿ ಎಂದು ಕಿರ್ಚಿಕೊಂಡ ಆಯ್ತು. ಇಲ್ಲಿ ಯಾರೂ ಇಲ್ಲ. ಅಲ್ಲೊಬ್ಬ ಯಾರೋ ದಾಂಡಿ ಒಂದು ಹೆಣ್ಣು ಮಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದಾನೆ, ಅವಳನ್ನು ಕಾಪಾಡಲೇಬೇಕು. ಲೇ ಮಗನೇ, ನಿಲ್ಲು. ಅಲ್ಲೆಲ್ಲ ಏನಪ್ಪ ಎಂದ್ರು ಅದಕ್ಕೆ ಫೋಟೋ ಹಾಕಿ ಪೇಪರ್ದಾಗ ಅಂತೀನ ಏನತ್ತಡಿ ಸೇಸೆ ಹೋಳಿ ನೋಡಮ್ ತಡಿ. ಚಿತ್ರನಟ ರಾಜಕೀಯ ನೋಡಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಚಲ್ಲಾಟ ಎಲ್ಲ ಮಂತ್ರಿ ಮಾಡಿದೆಲ್ಲ ಕಂತ್ರಿ ಮುಗಿಸ್ಬಿಡ ರಾಜಕೀಯ ಸಂತೆ ಎಂತ ಅಂತೇಳಿ ಕುಮಾರಸ್ವಾಮಿ ಅಂತೀನ. ಮತ್ತೇನೈತ ಪೇಪರ್ದಾಗ ವಿಶೇಷ ಇಂಡಿಯನ್ ಹುಡುಗಿ ಇಂಡಿಯನ್ ಹುಡುಗ ಮೊಬೈಲ್ನಲ್ಲಿ ಪ್ರೀತಿ ಚಲ್ಲಾಟ. ನಾ ಇಬ್ಬರು ಕುಡಿದ ಮದುವೆ ಇಲ್ಲಾಂದ್ರೆ ಆಗೋದು ಮಸನವ್ರ ಆಟ ಅಡ್ಡಲ್ಲ. ಈ ಪ್ರೀತಿಗೆ ನಾನು ಮೆಚ್ಕೊಂಡ ಈ ಮಾಡ್ತಾರೆ ಕೆಲವೊಬ್ರು ಹುಡುಗರು ಪ್ರೀತಿನ ಒಬ್ಬ ಪ್ರಾಣ ಕೊಡ್ತೀನಂತ ಒಂಬತ್ತು ಮುಂದಕತ ಹೋಗಿ ಜೀವನ ಕೊಡ್ತೀನಂತ ಒಂಬತ್ತು ಮುಂದಕತ ಹೋಗ ಯಾಕ ನನ್ನ ಜೀವ ಎಲ್ಲ ನಿಂದ ಅಂತೇಳಿ ಮೂವರಿಗೆ ಕೈ ಕೊಟ್ಟು ಗಂಡ ಮನೆ ಬೀದಿಗೆ ಹೋಗಿ ಇಂಥ ಪ್ರೀತಿ ಮಾಡ್ಬಾರ್ದು ಎಲ್ಲ ಮಜ್ಜಿನಂಗ ಪ್ರೀತಿ ಮಾಡ್ಕೊಂಡ್ರಿ. ನಾವ್ ಯಾರನ್ನ ಪ್ರೀತಿ ಮಾಡ್ತೀವಿ ಅವ್ರನ್ನ ಮದುವೆ ಆದ್ರ ಸ್ವಲ್ಪ ಪೊಲೀಸ್ಗೆ ಬೆಲೆ ಹಾಕಿ ನೋಡ್ರಿ ನಮಗ, ಇಲ್ಲಾಂದ್ರೆ ಕಾಣೋದಿಲ್ಲ ನಮ್ ಜೀವನ ನೆಲೆ. ಇದೇನ್ ಪಿಯುಸಿ ನೆಲದಲ್ಲಿ ಮಾತಾಡತ್ತಲ್ಲ, ಯಾರ ಸುದ್ದಿ? ಮತ್ತೆ ಸೇವಂತಿನಿಂದ ನಂದ ಏನದ? ಕಿರಣ ಸೇವಂತಿನ ಕಾಲೇಜ್ ಬಿಟ್ಟು ನೀನ್ ಬೆನ್ನತ್ತೆ ತಿರುಗಿ ಸ್ವಲ್ಪ ಮದುವೆ ತೆಗಿತಾನೇನ ಮದ್ವಿ ಸಿದ್ಧ ಯಾರ್ದದು? ನಿಮ್ಮ ಅಮ್ಮಂದ ಮಗ ಎಣ್ಣೆ ನನ್ನ ಮದುವೆ ತೆಗಿಲಾರ್ದ ಮತ್ ನಮ್ ತಾಯಿ ಸಾವತ್ತಿ ಮದುವೆ ತೆಗಿಯಕ್ ಬರ್ತೇನ ಆಕೆ ಯಾರ ಮಕ್ಕಳು ಅಂದ್ರ ಅಯ್ಯವ ಅದ್ರ ನೀನು ಮಕ್ಕಳು ಮನೆಯಲ್ಲ ಕಡಿಯೋದ್ಕೊಂಡ್ ಮಡಿ ಮತ್ತೆ ಹೆಂಗಂತ ಈಗ ನಾನು ಮದುವೆಗಿದ್ದೀವ ಇಷ್ಟಗೂ ಒಳ್ಳೆ ಒಳ್ಳೆ ಮದುವೆಗಿದ್ದಿ ತಗೋರಪ್ಪ ಕಾನೂನು ಮುಂದ ಚಿನ್ನೂರು ಪಾಸಗತ್ ನಮ್ ಬೆಳವ ಏ ಸೇವಂತಿ ಐತಿಲ್ಲ. ನನಗೂ ಮದುವೆ ವಯಸ್ಸು ಐತೆ, ನನ್ನ ರಾಜ್ಯ ನಮ್ಮಪ್ಪ ಗೊತ್ತಾತ್ರ ತಗೊಂಡ್ ಬರ್ತಾನ ಬಾರ್ಗೋಲ್. ನೀನ್ ಬೆನ್ನಕ್ಕೆ ತಿರುಗಿ ರಾತ್ರಿ ಮಕ್ಕಳಾಗ ಹಾಸಿಗೆ ಎಲ್ಲ ಮುದ್ದಿಗೆ ನೋಡ ಬರೋನೆಲ್ಲ ಕೋವಿಡ್ ಪರಿಸ್ಥಿತಿ ನನ್ನ ಬೆಳವ ಯಾರ್ ಬೇಡ ಇವತ್ತು ಗಟ್ಟಿ ನನ್ನ ಮದುವೆ ಕೇಳಲ್ಲ ಅಂತ ನಮ್ ತಾಯಿಗೆ ಸೆಲ ತಂಕರ ಕೈಗೊಟ್ಟು ಮಲಮ್ಮ ಹೊಡ್ಕೊಂಬಲ್ಲ ಮತ್ ನಮ್ ಮರಿ ತಂಕರ ಮತ್ ಮಂದಮ್ಮ ಟಮ್ಟಮ್ ಕುಂತ್ಕೊಂಡ್ ಹೊಲಕ ಮನೆಗೆ ಅಡ್ಡಾಡ್ಕತ್ತ ಮತ್ ನಮ್ ಚಿನ್ನಲಿ ಸೆಲ ಒತ್ತಿ ಹಿಂಗಾಸ್ ಬರ್ರ ಕೈ ಕೊಟ್ಟ ನಮ್ ಪಾಡ್ತಾವ ಅಂತ ಅಲ್ಲೇ ಮನೆ ಮಗಳಿಟ್ಟು ಆದ್ರ ಆಗಿ ಚಂದ ಅಡ್ಡಾಡಕ್ ಬರಲ್ಲ ಮತ್ ನೀನ್ ಬರ್ತೀಯ ಮಾಡಿ ನೋಡಿಗ ಎಷ್ಟು ಹತ್ತಿರದ ಎಷ್ಟು ಸಸ್ತಿರದ ನಿನಗೆ ಎಲ್ಲ ಹೇಳ್ಬೋದು ನಾನು ಬರೀ ಹತ್ತಿರದ ಪೂಜಾಗತ್ತಿ ಇನ್ನ ಮನೆ ಹೋಗ್ಯಾರ ಮತ್ತೆ ಇಲ್ಲಿದ್ರು ಹೇಳ್ಬಾರ್ದು ಹಂಗೆ ಬೆಳವದ ಯಾರ್ ಬಾಲಿನ ರಾಜ್ಯ ಯಾವ ಪೀಠ ಮನೆ ನನ್ನ ಮಗ್ಗ ಪ್ರೀತಿ ಐತಿ ತಾಜ ಯಾವ ತಸಿ ನೋಡಿ ಬತ್ಬೇಕ ಅದ ನೋಡಿ ಅರಬೇಕ ಸಾಕು ನೀನು ಪೂಚಿದ್ದ ಮಾಸ್ತರ ಎಬ್ಬಸ
ತುಳೆ ನಮ್ಮಪ್ಪ ನೋಡಿದ್ರೆ ಹೆಂಗಿರುತ್ತ ಯಪ್ಪ ದೊಡ್ಡ ಕಾರ್ಯ ಸೂರ್ಯನ ಅದ್ರಾಗ ಹೋಗ ನಮ್ಗೆ ಯಾಕೆ ಹೆದರ್ತಪ್ಪ ಅಮ್ಮಗ ನೀವು ದೊಡ್ಡ ಸೂರ್ಯ ನೋಡು ನಮಸ್ಕಾರ ಈಗ ಬಂದಿರಲ್ರಿ ಇವ ಈಗ ಬಂದಿಲ್ಲಪ್ಪ ಅಮ್ಮಗನ ನನ್ನ ಮಗಳು ಕೈ ಹಿಡಿದು ಕುಣಿಯಾಕತ್ತಿದ್ದಲ್ಲ ಅವಾಗ ಬಂದೆ ಯಾಕಂದ್ರ ಈ ಡ್ಯಾನ್ಸ್ ಮುಂದೆ ಸುಮ್ಮನೆ ನಿಂತಿದ್ದೆ ಬಾ ಚಲೋ ಬಿಡ್ರಿ ಮಾವರ ಆಗ ಬರ್ಲಿ ಈಗ ಬಂದ್ರ ಮಾವರ ಬಾ ಹೊರಟಾಗಿತ್ತು ನೋಡ್ರಿ ಇದು ನೋಡಪ್ಪ ಮಂದಿ ಸಂಬಂಧನ ಯಪ್ಪ ಇವ ಅದನ್ನೆಲ್ಲ ಆವಾಗ್ಲೇ ಮನ್ಯಾಗ ಮಾವಿಲ್ಲೇನೋ ಅಂತ ಕೇಳಿದ ನಾ ಚಲೋ ಮಾಡಿ ನೋಡ್ರಿ ಅವಾಗ ನಾ ಹೊಲಕ್ಕೆ ಹೋಗಿ ಬರೋದೇ ನೀವು ಭೂಮಿ ಹಾಕಿ ಕಿಣಿ ಹಾಕಿ ನನ್ಗೆ ಫೋನ್ ಮಾಡೋದಿಲ್ಲ ನಾನು ಮಾಡ್ತಿದ್ದೆ ಏನ್ ಮಾಡ್ತಿದ್ದೆ ಅವನಿಗೆ ಅವಾಗ ಮಾಡ್ತಿದ್ದೆ ಅವಾಗ ನೀ ನೋಡ್ತಿದ್ದ ಅವಂಗ ಇವ ಪುಟ್ಟಿ ಮಂಡಿ ಹೊಡೆಯಕ್ ಮಾತ್ರ ಬೆಲೆ ಸೂರದನ
ಎಂತೇನ ತಳಗಿರಿ ಇಲ್ಲ ಶಾಂಬ ಸೊಪ್ಪಂದು ಉಣಿ ಆಗುತ್ತಲ್ಲ ತಿಳಿದ ಗೊತ್ತ ಒಂದು ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಉಣ್ಣಕ ಗೊತ್ತಿಲ್ಲ ಉಣಿ ಅಮಸ್ಯೆ ಗೊತ್ತಿಲ್ಲ ನೀವು ಗೊತ್ತಿಲ್ಲ. ಉಣಿಗೊಮ್ಮೆ ಜಳಕ ಮಾಡಿಸಿ ಪುಟ್ಟಿ ಬಂಡಿ ಐತೆ ಪುಟ್ಟಿ ಬಂಡಿ ನಿಮ್ ಕಡೆ ಬಾಗಮ್ ಕಡೆನೇ ಜಾಸ್ತಿ ಅವು. ಈಗ ಇತ್ತಿತ್ತ ಕುಷ್ಟಿಗೆ ಬಂದವ. ಮೊದಲು ಅಮ್ಮಿಂಗಡಕ್ಕೆ ಬಂದು ಅಮ್ಮಿಂಗಡಿಂದ ಕುಷ್ಟಿಗೆ ಬಂದು ಕುಷ್ಟಿಲಿಂದ ಅನುಸಾರ ಎಲ್ಲ ಅಷ್ಟು ಬೆಳಕಲ್ಲ ಎಲ್ಲ ಹೊಡಿಡವ. ಪುಟ್ಟಿ ಬಂಡಿ ಹೊಡಿಬೇಕಾದ್ರ ಕಾಲ ನಿಲ್ಕಲ್ಲ. ನನ್ನ 10 ಬಾ ಮಾವಂದ ನಾ ಎರಿಯವ್ರು ಕೊಟ್ಟಿದ್ದ 10 ಬಾ ಅಂದ. ಒಂದಿನ ಹತ್ತಿದ ಬ್ಯಾಟ್ರಿ ಚಾರ್ಜ್ ಇಲ್ಲಿ ಪ್ಯಾಂಟಿ ಮಕ್ಕಳು ಇಟ್ಕೊಂಡ್ರವ ಇಲ್ಲಿ ಕುಂತ ಹತ್ತಿದ ಅದ್ರ ಇಬ್ರ ಕುಂದ್ರದು 4 ಮಂದಿ ಕುಂದ್ರ ಬಂದು ಇಡ್ಸಿಲ್ಲದು. ಬಾಬಾ ಚಾರ್ಜ್ ಕೊಟ್ಟು ಇಲ್ಲಿ ಮುರ್ಕಲಿಗೆ ಮಲ್ಕಾಪುರದ ಮುರ್ಕಲಿಗೆ ಒಳ್ಳಿದ ಹೋಗಿ ಚಳಗಿರಿ ಬಸ್ ಸ್ಟ್ಯಾಂಡ್ ಬರೋದಾಗ ತಬ್ಬು ತಬ್ಬು ಕಾಲ್ ಮಾಡಿ ಬಂದವ ಅಂದ. ತಬ್ಬಿಗ ನಮಸ್ಕಾರ ಮಾಡಿದ ಒಳ್ಳೆ ಬಂಡಿ ಸಿಗೋದು ಶಾಂಬ ಸಪ್ಪಗ. ಏನಿಲ್ಲಪ್ಪ ಇವ ಅದನ್ನಲ್ಲ ಮನೆ ಮಾವಿನಕಲ್ಲ ಅದಕ್ಕೆ ಮಾವ್ ಹೆಂಗ್ ಹಾಕೋಣ ಅಂತ ಕೇಳಿದ್ಯಪ್ಪ. ತೋ ನಿಮ್ಮ ಪೂರ ಕೆಲಸ ಕೆಡಿಸಿಬಿಟ್ಟಿ. ಈಗ ಮಗ ಹಂಗಂದಾಗ ಯಾರು ಕೇಳಿಲ್ಲ ಒತ್ತು ಬಿಡಕಾಯ್ತು ನಿಮ್ಗೆ. ನೋಡ ನನ್ನ ಮಗನ ನಾನು ಯಾಕೆ ಹಾಕಿಲ್ಲ ನಿನ್ನ ಮಾವ ತಡ್ರಿ ತಾತಿಗಳ ಸಿಟ್ಟು ಮಾಡ್ತಾಡ್ರಿ ಅಲ್ರಿ ಅಲ್ಲೆಂತ ಏನ ಕಿಟ್ಕಿಟ್ಗ ಯಾರು ಈಕ ನನ್ನ ಮಗ ನೋಡಪ್ಪ. ಅದ ನಿಮ್ ಮಗ ಗಂಡ ನಿಮ್ಗೆ ಏನ್ ಹಾಕನ್ರಿ? ಮಗ ಗಂಡ ಹಳೆ ಹಾಕನ. ಅದ ನಿಮ್ ಮಗ ನಿಮ್ಗೆ ಏನಂತನ್ರಿ? ಮಾವ ಅಂತಲ್ಲಪ್ಪ. ಅದಕ್ಕ ಮಾವ ಅಂದಿ ನೋಡ್ರಿ ಮಾವರ ಯಾವ್ದು ರೇಕಿ ನಂದ ಮತ್ ಇಲ್ಲಿ ಹುಡುಗಿಯರ ಅಂಕರ್ ಕೈ ಕೊಟ್ಟಾರ ಈಗ ಮತ್ ಹಿಕ್ಕಿನ ಹಿಡ್ಕೊಂಡ್ ಮತ್ತೆ ಕೊಡಿದೇವ ನೋಡಿಗ ದೋಸ್ತ ನಾನು ಮುಂಜಾನೆ ಹೋಗ್ತೀನಿ. ಈ ದುಡಿಯರ ಅಂಕರ್ ಕೈ ಕೊಟ್ಟಾರ ಈಗ ಮತ್ ನೀನಾರ ಮತ್ತೆ ಬರಂತೆ ಯಾರು ಬರ್ತಾರೆ ದಿನ ಪುಟ್ಟಿ ಬಂಡಿ ಓಡಿಸಿ ಅಡ್ಡಾಡಿ ಯಾರು ಏನ್ ಕೊಡಲ್ಲ ಗೋರಿ. ಮತ್ತೆ ಉಳಿಸಿಯರ ಅಷ್ಟು ಹಿಂದೆ ಐತೆ ನಾನು ಮಕ್ಕಳು ಮಿಸ ಮಗ ನಾನು ನಿಲ್ಲಿಸಿರಾಗ ಎಲ್ಲ ಮಗನ ಸಣ್ಣಗೆ ಮೇಪರ್ ಕಾಲ ಹಿಡ್ಕೊಂಡು ನಮ್ಮ ಮರಕ್ ಬರ್ಕತ್ತಾನೆ ಬಾಯಿ ಮಗ ಮಯಪ್ಪ ದಾರಿ ಬರಲ್ಲ ಅದೆಲ್ಲ ತಕೊಂಡ್ಬಿಟ್ಟಿಲ್ಲ ಅವನಿಗೆ ಕುಸ್ತಿಗೆ ಹೋಗ್ಬೋದು ಮಾಡಿ ಒಳ್ಳೆ ಬಂಡಿ ಕಣ್ಣಿಂದ ಹೋಗ್ಲೇ ಮಗನ ಹೋಗಿ ಎಲ್ಲಿ ತನಕ ಹೋಗಿ ಹೋಗು. ಸರಿಯಾಗಿ ನಿಮ್ಮ ಮನೆಗೆ ಬಂದು ಯಾಕೆ ಹೋಗಮ್ಮ ಬರೇಟ್ ಯಾಕ ಒದರಕತ್ತಿ ಅಲ್ಲ ಏನಾಗೈತೆ ಚೋ ಏನು ಕರೋಟ್ ಏನೈತೆ ತೂ ನೀವ್ ಇನ್ನ ನಿಂತು ಬಿಟ್ರಿ ಅಂದ್ರೆ ಅಲ್ಲಿ ಗೊಸಿದ್ದೇಶ್ವರ ಗುಡಿ ಮುಂದ ಕ್ವಾಡ್ಲಿ ಬಡಿಗೆ ತಗೊಂಡು ಬಡ್ದಾಡ ಕುಂತಾರ ನಿಮ್ ದೌಡ್ ಬಂದ್ ನೋಡ್ರಿ ಅಡ್ಡವ್ರ ಗುದ್ದಾಡ್ರಿ. ಹೌದಾ ಮಗ ಹೇಳಿಯಪ್ಪ. ನೀನು ಸಾಕ್ನ ಹೋಗಿ ಮನೆ ಸೇರ್ಕ ನಾನು ಸ್ವಲ್ಪ ರೆಡ್ಡರ ಬಾಳಕತ್ತರ ಹೋಗಿ ಬರ್ತೀನಿ. ನೋಡ್ರಿ ಮಾವರ ನಿಮ್ ಮಗ ಹುಷಾರಿಂದ ನಿಮ್ ಮನೆ ಕಳಿಸ್ಕೊಡ್ತೀನಿ ನೋಡ್ರಿ. ಹುಷಾರಿಂದ ಕಳಿಸ್ಬಿಡ್ಬೇಕು ಮಾತಮ್ಮ. ಇಲ್ಲಿ ಐತಲ್ಲ ನಾವು ಕುಂಕಿ ಮೇಲೆ ಹಚ್ಚಿ ಹೋಗಿ ಮನೆ ಹೋಗಿ ಬಿಟ್ಟು ಬಂದು ನನಗೆ ಫೋನ್ ಮಾಡ್ಲಿ ನಸಿಂಗ್ ಸೋಮ. ಯಪ್ಪ ನೀವು ಮುಂದೆ ಹೋಗೋಣ ಇನ್ನೇನ ಬರ್ತೀನಿ. ಹಿಂದೆ ದೇವ ಹೋಗವಲ್ಲ ಅಂತ ನಮ್ಮ ಯಾರು ಗುದ್ದಾಡಕತ್ತಾರ? ಅಲ್ಲಾರು ಬಿದ್ದಾರಂದ ಆಸೆವಂತೆ ನಿನ್ನ ಬಿಟ್ಟು ಕಳ್ಸಕ್ ಅಡ್ಯಾ ಮಾಡಿದಿ ಮುದಿನ ನನ್ನ ಮಗ್ಗ ನಿನ್ನ ಚಿಂತೆಗ ಸೊರಗಿ ಸಣ್ಣ ಆದ ಹುಡುಗನ ಕೈ ಹಿಡಿದು ಒಂದು ಹಾಡು ನಾಡ್ಬರಿ ಮನಕದ್ದ ಮೈಸೂರ ಮಲ್ಲಿಗೆ. ಹೌದಾ ನೀನು ರಾಜ ಹೈಕೋಟಿ ತೇಜ ಕೈ ಹಿಡಿ ಅಂತ ಮತ್ತೆ ತಡ ಹಿಡ್ಕೊಂಡು ನನ್ನ ಕೈ ದೌಡ್ ಕುಡಿದು ಹೋಗಮ್ ನಾವು ದೌಡ.
ಸೋದರ, ಯಾವುದು ಹೊಸಕ್ಕೆ ಹಿಡಿದು ತಂದಿದ್ದಲ್ಲ ಅಣ್ಣ. ಈ ಹಕ್ಕಿ ನಮಗೆ ಹೊಸದಾದರೂ ಇವರ ಅಣ್ಣ ನಮ್ಮ ಜನ್ಮದ ವೈರಿ. ಅಂದರೆ ಆ ರಾಯನ ತಂಗಿನ ಈ ಚಲನೆ ರಾಯ ಅಣ್ಣನ ತಂಗಿ. ಲೇ ಹುಡುಗಿ, ಏನಾಗುತ್ತದೆ ನಿನ್ನ ಬೇಕು? ಸಿಟ್ಟಿನಿಂದ ಸೆಳೆದು ಮಾತನಾಡಬಡಲೇ ಬೆಳಗ್ಗೆ. ನಿನ್ನನ್ನು ಕಾಪಾಡಲು ಇಲ್ಲಿ ಯಾರು ಬರೋದಿಲ್ಲ. ಯಾಕೆಂದರೆ ಇದೇ ಧನಿಕರ ದರ್ಪ ಸರ್ಪಕೋಟೆಯನ್ನು ಮುರಿದು, ಈ ನನ್ನ ಭದ್ರಕೋಟೆಯನ್ನು ಮುರಿದು ಒಳಗಡೆ ಬರುವ ಗಂಡ ಯಾರಿಲ್ಲ. ಏನೋ ಒಂದು ಸಲ ನಮ್ಮ ಎದ್ದು ಮನೆಗೆ ಹೋಗೋದಕ್ಕೆ ಎಷ್ಟು ಹಣ ಬೇಕು? ಕೈ ತುಂಬ ಹಣವನ್ನು ಸಂಪಾದನೆ ಮಾಡಿಕೊಟ್ಟು ಅಥವಾ ನಿನ್ನ ಶೀಲವನ್ನು ಕಳೆದುಕೊಂಡು ಸುಡುಗಾಡ ಸೇರಿವೆ. ಕೇಳ ಸೃಷ್ಟಿ, ಎಷ್ಟು ಬೇಕಣ್ಣ? ನಾಲ್ಕ ಗಂಡಸರ ನಿಮ್ಮ ದೌರ್ಜನ್ಯಕ್ಕೆ ಹೆದರಿ ಶೀಲವನ್ನು ಕಳೆದುಕೊಂಡು ಸೂರ್ಯಾಗಿ ತಿರುಗುವ ಹೆಣ್ಣಲ್ಲ ಈ ಸೃಷ್ಟಿ. ನೋಡು, ಒಳ್ಳೆ ಮಾತಿನಿಂದ ನನ್ನನ್ನು ಬಿಟ್ಟುಬಿಡಿ. ಇಲ್ಲದಿದ್ದರೆ ನನ್ನ ರಾಯನ ಬಂದರೆ ನಿಮ್ಮನ್ನು ಓಡಾಡಿಸಿ ಕಡಿಯದೆ ಬಿಡಲಾರ. ಸೃಷ್ಟಿ, ನಿನ್ನ ಸೂರವಂತನಾಗಿರ್ಬೋದು, ಶಕ್ತಿವಂತನಾಗಿರ್ಬೋದು, ಆದರೆ ಈ ಅಂಕದ ರೆಡ್ಡಿ ಹಂಡಲಿನಲ್ಲಿ ಹಣನೊಬ್ಬ ಕೆಲಸಕ್ಕೆ ಬರಲ್ಲ. ನಿನ್ನ ಸಲುವಾಗಿ ನನ್ನ ಪ್ರಾಣ ಕಣ್ಣು ಉಂಟು ಆತದ. ಹೇಳು, ಗುಪ್ತವಾಗಿ ಮಲಗಿ ಸೊಪ್ಪ ಎನ್ನದು ಈ ಸಮಾಜಕ್ಕೆ ಗೊತ್ತಾಗಲಾರದು. ಹಾಗೆ ಹೋಗುವೆ. ನಿನ್ನ ಮೈಯಲ್ಲಿರುವ ಬಟ್ಟೆಯನ್ನು ಹರಿದುಕೊಂಡು ನಿನ್ನ ಮಾನದ ಜೊತೆ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಲಿ. ಒಂದು ನಮ್ಮ ಹಾಸ್ಟೆಲ್ ಹಿಡಿಸಬಾರಲೆ. ದೂರ ನಿಂತ ಮಾತನಾಡೋ ಮನುಷ್ಯತ್ವ ಮಾರಿಕೊಂಡ ನಾಯಿ. ಇನ್ನೊಂದು ಸಲ ನನ್ನ ಕೈ ಮೈ ಮುಟ್ಟಲು ಬಂದಿದ್ದೆ ಆದ್ರೆ ನನ್ನ ನಾಡಿನ ನೆಟ್ಟ ಹರಿಯೊಳಗೆ ಬಡಿಯುತ್ತೀನಿ. ಜಾಕೆ ಸಕ್ಕಿನ ಹೆಣ್ಣೆ, ನಮ್ಮ ಅದಿಮನೆ ಎದ್ದುಕೊಂಡು ನಮಗೆ ಆಕಾರದಿಂದ ಮೆಟ್ಟಿನಿಂದ ಹೊಡ್ತೀನಿ ಅಂದ ಮುಗಿದವಳೆ. ಈಗಲೇ ನಾನು ಇನ್ನೇ ಬಟ್ಟೆನೆ ಬೆಚ್ಚಿ ಕುಕ್ಕಿ ತಿನ್ನುವ ಅವನ ರಸದ ಊಟವನ್ನು. ಅದು ಹೇಗೆ ನಿನ್ನ ಶೀಲವನ್ನು ಕಾಪಾಡ್ತೀವೋ ನಾನು ನೋಡ್ತೀನಿ. ಬಾರಲೇ. ಈ ರಡ್ಡಿಯ ಪಂಜರ ಯಾವತ್ತೂ ತರಲಿದೆ. ನೋಡುವುದಕ್ಕೆ ಒಂದು ಜ್ಞಾನ ಇದೆಯಾ? ಹಂತದಲ್ಲಿ ಬಂದು ಈ ಹಂತದ ರೆಡ್ಡಿ ಮನೆಯೊಳಗೆ ಬಂದ ನಮಗೆ ಹದಿನಾಗಿ ಮಾತು ನನ್ನ ಬೇಡ ಬಂದಿದ್ದೇನೆ. ನಿಮಗೆ ಪ್ರಶಾಂತ್ ಈ ಮಾಡೋನ ಜಾತಕವನ್ನು ಜಾಲಾಡಿ ಚಂಡನಂತ ಮಾತನಾಡಿ ಇವನ ಜೀವನಕ್ಕೆ ವಿಘ್ನ ತಂದು ನಾಂದಾಡಲ್ಲ. ಪ್ರಶಾಂತ್, ನಾವು ಯಾರೊಂದು ತಿಳಿಯದೆ ಚಂದನಂತ ಮಾತನಾಡುವ ಈ ಮಗನನ್ನು ರುಂಡವನ್ನು ಕಾಣಿಸುವ ಜಗವನ ಅರಿಯ ಬಾಲ ಸುಮ್ಮನೆಂದರೆ ಚರ್ಚೆಗೆ ನೀಡಲಂತೆ ಸೂರ್ಯನಿಗೆ ಮಾತನಾಡಿದ ನನ್ನ ಮಗನೇ ಪ್ರಶಾಂತ್ ಆರಿಸಿಬಿಡ ಮಗನ ರುಂಡವನ್ನು. ಹೂವಿಗೆ ಕೈ ಆನಿನ್ನ ಸೂರಾಚಿ ಕಾಪನಣ್ಣ. ಬೇಡಿ ರೆಡ್ಡಿ ಅವರೇ, ಅವನನ್ನು ಏನು ಮಾಡಬೇಡಿ. ನಾನಿನ್ನು ಕೈ ಮುಗಿದು ಬೇಡ್ಕೊತೀನಿ, ಬಿಟ್ಟು ಬಿಡಿ ಅವನನ್ನು. ಬಿಡ್ಬೇಕಾ? ಬಿಡ್ತೀನಿ. ಆದರೆ ನೀನು ಈ ಅಂಕದ ರೆಡ್ಡಿ ಹೇಳಿದಾಗ
ಇರಬೇಕು. ಅಂದಾಗ ಇವನ ಜೀವನ ಉಳಿಯುತ್ತದೆ. ಇರದಿದ್ದರೆ ಒಂದೇ ಭಾರತದಲ್ಲಿ ಇವನು ಈ ಲೋಕವನ್ನು ಬಿಟ್ಟು ಹೋಗುತ್ತಾನೆ. ಕೇಳ್ಬೇಡ ತಂಗಿ, ನಿನ್ನ ಸಂಬಂಧ ಪಾಪ ಹುಡುಗನ ಪ್ರಾಣಿ ಆಗುತ್ತು ಅಂತ ನಮ್ಮ ರೆಡ್ಡಿಯವ್ರು ಏನ್ ಕೇಳ್ತಾರ ಅನ್ನ ಕೇಳ್ಬಿಡು ಬಡಬಡ. ನಾವೀಗ ಅರಿವಿ ಯಾವು ನಿನ್ನ ಕಾಚರ ಎನ್ನೋದು ಈಗ ಗೊತ್ತಾಗುತ್ತದೆ ಮಗರೇ. ಮಗರೇ ರೆಡ್ಡಿಯವರೇ ಬೇಡಿ, ರೆಡ್ಡಿಯವರೇ ಬೇಡಿ, ಅವನನ್ನು ಏನೇ ಮಾಡಬೇಡಿ, ಬಿಟ್ಟುಬಿಡಿ. ನಾನು ನಿಮ್ಮ ಕೈ ಮುಗಿದು ಬೇಡಿಕೊಳ್ತೀನಿ, ನಿಮ್ಮ ಮಾತಿನಂತೆ ನಡೆದುಕೊಳ್ತೀನಿ. ಹೌದಾ? ಹಾಗಾದರೆ ನಮ್ಮ ಹೊಳೆಯ ಕೂಡಿ ಕುಡಿದ ಕುಪ್ಪಳಿಸಿ ತುಂಡ ಬಟ್ಟಿ ಮೇಲೆ ಡ್ಯಾನ್ಸ್ ಮಾಡಬೇಕು. ಮಾಡ್ತೀಯಾ? ಏನಂದ? ಇವನ ಜೀವ ಇವನ ಪಾದಕ್ಕೆ ಕುಣಿದು ಇಲ್ಲ ಇವನ ಕೈ ಕಾಲನ್ನು ಕತ್ತರಿಸಿ ಹಾಕಲೆ. ಬೇಡಿ ರೆಡ್ಡಿಯವರೇ ಬೇಡಿ, ನೀವು ಹೇಳಿದಾಗೆ ನಾನು ಕುಡಿತೀನಿ. ಅಂಡಿ ಏನು ಹೇಳ್ತಿದ್ದೀರಿ ನೀವು? ನಿಮ್ಮ ಮಾನಕ್ಕಿಂತ ನನ್ನ ಪ್ರಾಣ ದೊಡ್ಡದಲ್ಲ. ನಿಮ್ಮ ಮಾನವನ್ನು ಉಳಿಸಿಕೊಳ್ಳಿ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಪ್ರಶಾಂತ್ ಕನ್ನಡ ಮಗನ ಕಂಬಕ್ಕೆ ತಾರತಿರಿ, ನೀನು ಹೋಗಿ ಡ್ರಿಂಕ್ಸ್ ತೆಗೆದುಕೊಂಡು ಬಾ. ಆಯ್ತು ರೀ, ನಾನು ಪಾಟ್ರ್ ಹೋಗಿ ಡ್ರಿಂಕ್ಸ್ ಕೊಡ್ತೀನಿ. ಸಟ್ಟ ನೀವು ಹುಡುಗಿ ಐತಲ್ಲ ಡ್ರೆಸ್ ಬಿಚ್ಚಿ ಬಿಡದ ಬರೋದಾರೆ. ಬಾ ಸೋದರ.